ಮೈಸೂರು ಮಹಾರಾಜರು ದೊಡ್ಡ ಕೊಡುಗೆ. ಮೈಸೂರು ನಿನ್ನೆ ಮುಖ್ಯಮಂತ್ರಿಗಳೇ ಉತ್ತರ ಕೊಡೋ ಮುಂದೆ ಹೇಳಿದಾರಲ್ಲ, ಮೈಸೂರು ಮಹಾರಾಜರ ಏನು ದೂರದೃಷ್ಟಿಯಿಂದ ಇವತ್ತು ಆ ಭಾಗ ಅಭಿವೃದ್ಧಿ ಆಗಿದೆ. ಅದು ಆ ವಿಮಾನ ನಿಲ್ದಾಣಕ್ಕೆ ಏನು ನಾಲ್ವಡಿ ಜಯಚಾಮರಾಜೇಂದ್ರ ಒಡೆಯರ್ ಏನಿದ್ದರು, ಅವ್ರು ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ. ಇವತ್ತು ಬೆಂಗಳೂರಿಗೆ ಏಷ್ಯಾದಲ್ಲೇ ಮೊದಲ ಬಾರಿಗೆ ವಿದ್ಯುತ್ಕರಣ ಆಗಿದ್ದು ಯಾರ ಕಾಲದಾಗಂದರೆ ಜಯಚಾಮರಾಜ ಒಡೆಯರಿಂದ. ಹೀಗಾಗಿ ಆ ಭಾಗ ಡೆವಲಪ್ ಆಯಿತು. ಈ ಕಡೆ ಯಾಕೆ ಆಗಲಿಲ್ಲ ಅನ್ನೋದು ಉತ್ತರ ಕರ್ನಾಟಕ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಈ ಕಡೆ ಎಲ್ಲ ಇಲ್ಲಿ ಆಡಳಿತ ನಿಜಾಂಶಾಹಿ ಆದಿಲ್ಶಾಹಿ ಇವೆಲ್ಲ ಡೆವಲಪ್ ಆಗಲಿಲ್ಲ, ಆ ಕಡೆ ಭಾಗ ಡೆವಲಪ್ ಆಗಿದೆ. ಮತ್ತು ಅಲ್ಲಿ ಹೋಗಿ ಯಾರ್ದೋ ಹೆಸರು ಇಡ್ತೇನೆಂದ್ರೆ ಹೆಂಗಾಗ್ತದೆ? ಅದಕ್ಕೆ ನಮ್ಮೆಲ್ಲರದ್ದು ಒಕ್ಕೂರಿನ ಅಭಿಪ್ರಾಯ ಇದೆ, ಮೈಸೂರು ಮಹಾರಾಜರ ಹೆಸರನ್ನ ಅದಕ್ಕೆ ಇಡಬೇಕು ನಾವು. ಸರ್, ಮೊನ್ನೆ ಬೆಳಗಾಮಲ್ಲೂ ಕಾರ್ಯಕರ್ತರ ಮೇಲೆ ಎಲ್ಲ ಆಯಿತು, ಭದ್ರಾವತಿಯಲ್ಲಿ ಕೂಡ ಕಾರ್ಯಕರ್ತರು. ನೋಡಿರಿ, ಈ ಸರ್ಕಾರ ಬಂದ ಮೇಲೆ BJP ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಅಷ್ಟೇ ಅಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಸಹಿತ ತಮ್ಮ ಅಭಿಪ್ರಾಯನ ಹಂಚೋದ್ರ ಮೇಲೂ ಪೊಲೀಸ್ ಸ್ಟೇಷನ್ಗೆ ಇವತ್ತು ಅಧಿಕಾರಿಗಳು ಕರೆಸಿ ಅವ್ರ ಕಡೆಯಿಂದ ಮುಚ್ಚಳಿಕೆ ಬರ್ಸ್ಕೊಂಡು ಅವ್ರಿಗೆ ಹೆದರಿಸಿ, ಇನ್ಮ್ಯಾಗ ಏನಾದರೂ ನೀನು ಫೇಸ್ಬುಕ್ನಲ್ಲಿ ಇದನ್ನು ಏನಾದರೂ ಹಾಕಿದ್ರೆ ನಿನ್ನ ಮ್ಯಾಗ ಅರೆಸ್ಟ್ ಮಾಡ್ತೀವಿ. ಎಷ್ಟೋ ಕಾರ್ಯಕರ್ತರು ನನಗೆ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಈ ರೀತಿ ದೌರ್ಜನ್ಯ ನಡೆದಿದೆ. ಈ ದೌರ್ಜನ್ಯ ಇನ್ನೂ ನಾವು ತಡ್ಕೋದಿಲ್ಲ. ಕಾನೂನು ಪ್ರಕಾರ ಯಾರೇ ಪ್ರಚೋದನೆ ಮಾಡಿದರೆ ಅವ್ರ ಮೇಲೆ ತೊಗೋಬೇಕು. ನಮ್ಮ ಅಭಿಪ್ರಾಯ ಹೇಳುವಂಥ ಸ್ವಾತಂತ್ರ್ಯ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾವುದೇ ವ್ಯಕ್ತಿ ಏನೋ ಒಂದು ಅಭಿಪ್ರಾಯ ಕೊಡುವಂಥದ್ದು ಅವನ ಅಧಿಕಾರ ಇದೆ, ವಾಕ್ ಸ್ವಾತಂತ್ರ್ಯ ಇದೆ. ಅದನ್ನು ಇವತ್ತು ಕರ್ನಾಟಕದಲ್ಲಿ ಒಂದು ರೀತಿ ಅಘೋಷಿತವಾದಂಥ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗುವಂಥ ರೀತಿಯಲ್ಲಿ BJP ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರ ಮೇಲೆ ಸತತವಾಗಿ ದಾಳಿ ಆಗ್ತಾಯಿದೆ. ಇದೇ ರೀತಿ ಮುಂದುವರೆದರೆ ಈ ರಾಜ್ಯದಲ್ಲಿ ಅರಾಜಕತೆ ಆಗ್ತದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ತಡೆಯುವಂಥ ಅಧಿಕಾರ ಇಲ್ಲ. ನೀವು ಇನ್ಮೇಲೆ ಪೊಲೀಸ್ ಸ್ಟೇಷನ್ ಕರೆಸಿ ಅವ್ರ ಕಡೆ ಮುಚ್ಚಳಿಕೆ ಬರ್ಕೊಂಡು ಮಾಡಿದ್ರೆ, ನಾನು ಹೇಳಿದ್ದೇನೆ, ಇನ್ನು ಕೆಲವೇ ದಿವಸದಲ್ಲಿ ಬೆಂಗಳೂರಿನಲ್ಲಿ ಒಂದು ಕಚೇರಿ ಮಾಡೋದೇನು, ಎಲ್ಲೆಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಅವ್ರಿಗೆಲ್ಲ ಕಾನೂನಿನ ಸಲಹೆಯಲ್ಲ, ಕಾನೂನಿನ ಎಲ್ಲ ಜಿಲ್ಲೆಯಲ್ಲಿ ಒಂದು ವಕೀಲರದೇ ಒಂದು ನಾವು ಟೀಮ್ ಮಾಡ್ತೀವಿ. ಅಲ್ಲಿ ಪಾಪ ಅವ್ರಿಗೆ ಏನಾದರೂ ತೊಂದರೆ ಆದರೆ ಅವ್ರಿಗೆ ಜೈಲಿಗೆ ಹಾಕಿದ್ರೆ ಬೇಲ್ ಮಾಡಿಸ್ಲಿಕ್ಕೆ, ಅವ್ರ ಪರವಾಗಿ ಹೋರಾಟ ಮಾಡಲಿಕ್ಕೆ ಉಚಿತವಾದಂಥ ನ್ಯಾಯವಾದಿಗಳು ಅನೇಕರು ಮುಂದೆ ಬಂದ್ದಾರೆ. ಅವ್ರು ಕಾನೂನು ನೆರವು ಕೊಡೋಂಥದ್ದನ್ನು ನಾವು ಇನ್ನೊಂದು 2 ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಾವು ಮಾಡಿ ಅದಕ್ಕೆ ಎಲ್ಲನೂ ಅದಕ್ಕೊಂದು ಇದು ಮಾಡ್ತೀವಿ ಅಂತ ಫೋನ್ ಇದು ಮಾಡಲಿಕ್ಕೆ ಅದು ಉಚಿತವಾದಂಥ ಒಂದು ಕಾಲಿಂಗ್ ಇದನ್ನು ಮಾಡ್ತೀವಿ. ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿ ಬೀದರ್ದಲ್ಲಿ ಆಯ್ತಂದ್ರೆ ಬೀದರ್ದಾಗ ಯಾರು ನಮ್ಮ ಕಾನೂನಿನ ಏನು ನಮ್ಮ ವಕೀಲರು ಅದಾರ ಅವ್ರ ಸಹಾಯ ತೊಗೊಂಡು ಉಚಿತವಾಗಿ ಸೇವೆ ಮಾಡುವಂಥದ್ದನ್ನು ನಾವು ಮಾಡಬೇಕಾಗಿದೆ. ಯಾಕಂದರೆ ನಮ್ಮ ಕಾರ್ಯಕರ್ತರು ಭಾಳಷ್ಟು ಇವತ್ತು ಒಂದು ರೀತಿ ಭಯಭೀತರದಾರೆ. ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ನಾವು ಮಾಡ್ತೀವಿ. ನಾವು ನಮ್ದಕ್ಕೆ ಬದ್ಧದೀವಿ, ನಾವು ಕಟಿಬದ್ಧದೀವಿ. ನಾವು ನೋಡ ಅದು ಆಗೋದಿಲ್ಲ ರೀ, ಇಂಪಾಸಿಬಲ್. ಹೈಕೋರ್ಟಿನ ಚೀಫ್ ಜಸ್ಟಿಸರು ಏನು ಹೇಳಿದ್ದಾರೆ? ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ. ಇದು ಹೈಕೋರ್ಟ್ನಲ್ಲೇ ಓಪನ್ ಕೋರ್ಟ್ನಲ್ಲಿ ಹೇಳಿದಂಥದ್ದು. ನಾಲ್ವಡಿ ಕೃಷ್ಣರಾಜರ ಜೊತೆಗೆ ಯಾರನ್ನೂ ಹೋಲಿಸ್ಬೇಡ್ರಿ. ಅವರು ಒಬ್ಬ ಶ್ರೇಷ್ಠ ರಾಜ. ನಮ್ಮ ದಕ್ಷಿಣ ಭಾರತದಲ್ಲೇ ನೋಡ್ರಿ, ಇವತ್ತು ದಲಿತರಿಗೆ ಮೀಸಲಾತಿ ಕೊಟ್ಟಂಥದ್ದು ಇಬ್ಬರು ಈ ದೇಶದಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬೆಳೆಸಿದವರು ಶಾಹು ಮಹಾರಾಜರು. ಕೋಲ್ಹಾಪುರದ ಶಾಹು ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಶಿಕ್ಷಣಕ್ಕೆ ಅವರಿಗೆಲ್ಲ ಸಹಾಯ ಮಾಡಿದವರು. ಮೊದಲು ಈ ದೇಶದಲ್ಲಿ ಮೀಸಲಾತಿ ಜಾರಿ ಮಾಡಿದವರು ಶಾಹು ಮಹಾರಾಜರು, ಮೈಸೂರು ಮಹಾರಾಜರು. ಹೆಣ್ಮಕ್ಳಿಗೆ ಸಮಾನ ಅಧಿಕಾರ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದರ ಹಿಂದೆ ಶಾಹು ಮಹಾರಾಜರು, ಮೈಸೂರು ಮಹಾರಾಜರು ದೊಡ್ಡ ಕೊಡುಗೆ. ಮಹಿಳಾ ಕಾಲೇಜ್ ಇದೆ, ಅವಾಗ 1923 ಮಾಡ್ಯಾರ. ಅಂದ್ರೆ ಅವರು ಎಷ್ಟು ದೂರದೃಷ್ಟಿ ಇತ್ತು ಮೈಸೂರು ಮಹಾರಾಜರಿಗೆ, ಯಾರನ್ನೂ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಮೈಸೂರದ ಮಹಾರಾಜರದ್ದು, ವಿಜಯನಗರ ಇವೆಲ್ಲ ಶ್ರೇಷ್ಠವಾದ ರಾಜರು. ಅವ್ರಿಗೆ ಏನೇ ಚ್ಯುತಿ ಬಂದರೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ. ಈಗ DKಶಿ ವಿರುದ್ಧ ನೀವೇ ಹೈಕೋರ್ಟ್ ವಿಚಾರಣೆ ನಡೀತದೆ, ಟ್ವೀಟ್ ಕೂಡ ಮಾಡಿದರು. ಈಗ ಅದು ಈಗಾಗಲೇ ನ್ಯಾಯಾಲಯದಲ್ಲಿರೋದ್ರಿಂದ ಅದ್ರ ಬಗ್ಗೆ ನಾನು ಏನೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಜನವರಿ 5ಕ್ಕೆ ಮತ್ತೆ ವಿಚಾರಣೆ ಪ್ರಾರಂಭ ಆಗ್ತದೆ. ನ್ಯಾಯಕ್ಕೆ ಇವತ್ತು ಜಯ ಸಿಗ್ತದೆ. ಭ್ರಷ್ಟಾಚಾರದ ವಿರುದ್ಧ ನಾವು ಇವತ್ತು
ಏನು ಒಂದು ಇಲ್ಲಾಂದರೆ ಎಲ್ಲರೂ ಯಾವ ಸರ್ಕಾರ ಬರ್ತೈತಿ ತಮ್ಮದು ಕ್ಯಾಬಿನೆಟ್ನಾಗ ತೊಗೊಂಡು ಬಿಡ್ತಾರೆ. ನಾಳೆ ಕೊಲೆ ಆರೋಪ ಇದ್ದವನು ಅವರು ಸರ್ಕಾರನೇ ತಗೋತೀನಿ ವಾಪಸ್ ತಗೋತೀನಿ ಕೇಸ್ ಅಂದರೆ ಮತ್ತು ಅರಾಜಕತೆ ಆಗ್ತದೆ. ಅದಕ್ಕೆ ಭ್ರಷ್ಟಾಚಾರ ಇರಲಿ ಯಾವುದೇ ಅವ್ಯವಹಾರ ಇರಲಿ ಅದನ್ನು ಹೈಕೋರ್ಟು ನಮ್ಮದು ಮಾನ್ಯ ಮಾಡಬೇಕೋ ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ. ನಿನ್ನೆ ನಮ್ಮ ವಕೀಲರು ನಮ್ಮ ವಾದವನ್ನು ಮಂಡನೆ ಮಾಡ್ಯಾರೆ. ಮುಂದೆ ಸರ್ಕಾರದ ಪರವಾಗಿ ಅವರು 5ನೇ ತಾರೀಕಿಗೆ ಮಾಡ್ತಾರೆ. ನ್ಯಾಯಾಲಯ ಏನು ಸಕಾರಾತ್ಮಕವಾಗಿ ನ್ಯಾಯಯುತವಾಗಿ ತೀರ್ಪು ಕೊಡ್ತದೆ ಅಂತ ನಾವು ಭರವಸೆ ಇದೆ. ಈಗ ಬೆಳಗಾವಿಯಲ್ಲಿ ಅಧಿವೇಶನ ನಡೀತು. ಉತ್ತರ ಕರ್ನಾಟಕದ ಹೆಂಗೆ ಏನು ಕರ್ನಾಟಕದ ವಿರೋಧ ಪಕ್ಷ ಹೆಂಗೆ ಕೆಲಸ ಮಾಡುತ್ತೆ 10 ದಿವಸ ನಮ್ಮ ಪ್ರಾಮಾಣಿಕವಾಗಿ ನಾವೆಲ್ಲ ಶಾಸಕರು BJP ಮತ್ತು JDS ಶಾಸಕರು ನಾವೆಲ್ಲ ಕೂಡೇ ಎಷ್ಟು ಸಾಧ್ಯ ಇದೆ ನಾವು ಮಾಡಿದ್ವಿ. ನಾನೇ 1.5 ತಾಸು ಮಾತಾಡಿದ್ದೀನಿ ಅನೇಕ ವಿಷಯಗಳ ಬಗ್ಗೆ. ಈಗ ನೋಡಿರಿ PSI 1 ತಿಂಗಳ ಟೈಮ್ ಕೊಡಿಸಿದೆ ಮತ್ತು ಪೊಲೀಸ್ ಇಲಾಖೆದವ್ರಿಗೆ ಅವರ ದಂಪತಿ ಜೋಡಣೆ ಇರ್ಬೋದು, ಅಲ್ಲಿಂದ ಕನಿಷ್ಠ ಒಂದು ಪೊಲೀಸ್ ಅಧಿಕಾರಿಗಳು 2 ವರ್ಷರೇ ಒಂದು ಪೊಲೀಸ್ ಸ್ಟೇಷನ್ದಾಗ ಕೆಲಸ ಮಾಡಬೇಕು. ನೀವು 1 ವರ್ಷದ ಮಾಡಿರ್ತೀರಿ, 1 ವರ್ಷನಾಗ 7-8 ತಿಂಗಳು ಯಾವ ಕ್ರಿಮಿನಲ್ ಅದಾನ ಯಾವ ಏನು ಅದಾನ ತಿಳ್ಕೊಬೇಕಾದ್ರೆ 1 ವರ್ಷ ಬೇಕು ಒಂದು ಅಧಿಕಾರಿಗೆ. 7-8 ತಿಂಗಳು ಇರ್ಲಕ್ಕ MLAಗಳು ವಸೂಲಿಗೆ ಚಾಲು ಮಾಡ್ತಾರೆ. ಮತ್ತು ನೀನು ವರ್ಗಾವಣೆ ಮಾಡ್ತೀನಿ ರೊಕ್ಕ ಕೊಡು ಅಂತೇಳಿ ಸರ್ಕಾರ ಒಪ್ಕೊಂಡೈತೆ. ಹೋಮ್ ಮಿನಿಸ್ಟ್ರ್ ಒಪ್ಕೊಂಡಾರೆ 2 ವರ್ಷ ಕನಿಷ್ಠ ಯಾವ ಪೊಲೀಸ್ ಸ್ಟೇಷನ್ದಲ್ಲಿ ಅಧಿಕಾರಿ ಇರ್ತಾರೆ ಅವ್ರನ್ನೇ ಮುಂದುವರಿಸ್ಬೇಕು. ಇವೆಲ್ಲ ಒಳ್ಳೆಯ ನಿರ್ಣಯಗಳೇ ಆಗ್ಯಾವ. ಯಾಕಂದ್ರೆ ಸರ್ಕಾರ ನಾವು ಏನು ಮಾಡಿದ್ದಕ್ಕೆ ಅವರು ಸ್ಪಂದನೆ ಮಾಡ್ಯಾರ. ಯಾವ ಕಾಲಕ್ಕೂ 1 ತಿಂಗಳು ನಮ್ಮ ಏನು ಹೊಸ PSI ಇದ್ರ ಪರೀಕ್ಷೆ ಮುಂದೆ ಹಾಕೋದಿಲ್ಲ ಅಂತಿದ್ರು. ಆಟ ಹೇಳಿದೆ ನಮ್ಮದು ಸಿದ್ದರಾಮಯ್ಯರು ನಮಗೆ ಇವರು ನಮ್ಮ ಹೋಮ್ ಮಿನಿಸ್ಟರ್ ಕೂಡ ಸಾಕಷ್ಟು ವಾಗ್ವಾದ ಆಯಿತು ವಿಧಾನಸಭೆಯಲ್ಲಿ. ಪಾಪ ಕಡೆಗೆ ಸಿದ್ದರಾಮಯ್ಯನವರು ಒಪ್ಕೊಂಡ್ರು. ಜನವರಿ ಬಹುಶಃ 26 ಅವರಿಗೆ ಇದು ಕೊಟ್ಟಿದ್ದಾರೆ. ನಾವು ಇನ್ನೊಂದು ಆಗ್ರಹ ಮಾಡ್ತೀವಿ. ಇವತ್ತು ಇದೇ ರಾಹುಲ್ ಗಾಂಧಿ ಉತ್ತರ ಪ್ರದೇಶದಲ್ಲಿ ಇದೇ ರೀತಿ ಒಬ್ಬ ದಲಿತ ಮಹಿಳೆ ಮೇಲೆ ಏನು ದೌರ್ಜನ್ಯ ಆಯ್ತಲ್ಲ, ಬೆತ್ತಲೆ ಮೆರವಣಿಗೆ ಆಯ್ತಲ್ಲ, ಅದರಷ್ಟೇ ಇದು ಸಹ ಗಂಭೀರವಾದಂಥದ್ದು. ಯಾವುದೂ ನಾವು ಸಮರ್ಥನೆ ಮಾಡ್ಕೊಳ್ಳಿ ಉತ್ತರ ಪ್ರದೇಶದ ಆಗಿದ್ದು ಹಂಗೆ ಹಿಂಗಂತ ನಾವು ಹೇಳೋದಿಲ್ಲ, ಅದೂ ತಪ್ಪೇ. ಇದೂ ಭಾಳ ಗಂಭೀರ ಇದೆ. ಬಹುಶಃ ನಮ್ಮ ಪಕ್ಷದವರು ಗಂಭೀರವಾಗಿ ರಾಜ್ಯದವ್ರು ತೊಗೊಂಡಿರಲಿಲ್ಲ. ನಿನ್ನೆ ಮುಂಜಾನೆ ಬೆಳಗ್ಗೆ 6:30 ಗಂಟೆಗೆ ನಡ್ಡಾ ಅವ್ರ ಫೋನ್ ಬಂದ ಮ್ಯಾಗ ನಮ್ಗೆ 6:30ಗೆ ಫೋನ್ ಮಾಡ್ಯಾರ ನಮ್ಮ ವಿರೋಧ ಪಕ್ಷ ನಾಯಕರು, ಬರ್ರಿ ಎಲ್ಲಿದಿರುತ್ತೆ. 2 ವಿಷಯದಾಗ ನಮ್ಮವ್ರು ಸರಿಯಾಗಿ ಮಾಡಬೇಕಂತೇಳಿ ಮ್ಯಾಗಿನವ್ರ ಆದೇಶ ಇದೆ. ಒಂದು ಬೆಳಗಾವಿಯಲ್ಲಾದಂಥ ಬೆತ್ತಲೆ ಪ್ರಕರಣ, ಇನ್ನೊಂದು DK ಶಿವಕುಮಾರ್ ಭ್ರಷ್ಟಾಚಾರ. ಇವು 2ರ ಬಗ್ಗೆ ನಮ್ಮವ್ರು ಹೇಳಿದರು ಉಗ್ರ ಹೋರಾಟ ಮಾಡ್ತೀನಿ ಅಂತ ಜೋಡಿ ಎತ್ತು ಹೇಳಿದ್ದು. ಉಗ್ರೂ ಮಾಡಲಿಲ್ಲ ಪಗ್ರೂ ಮಾಡಲಿಲ್ಲ, ಬರೀ ಖಂಡನೆ ಉಗ್ರವಾಗಿ ಖಂಡನಿಸಿಬಿಟ್ರು. ಖಂಡಿಸಿದ್ರೆ ಏನು ನಡೆದಿಲ್ಲ. ಖಂಡಿಸಿದ್ರೆ ಭಾಳ ಆದ್ರೆ ಟ್ವೀಟ್ ಹಾಕಿ ಬಿಡೋದಲ್ಲ. ಅದಕ್ಕೆ ನ್ಯಾಯಾಲಯಕ್ಕೆ ಹೋಗಿದ್ದು ನಾನು ಹೀಗೆ ಬಿಟ್ಕೋತ ಹೋಗಬಾರ್ದು ಅಂತೇಳಿ. ನಿಮ್ಮ ನಾಯಕರು ಸ್ಟ್ರಾಂಗ್ ಆಗ್ಬೇಕಂತೀರಿ? ನಮ್ಮ ನಾಯಕರು ಸ್ಟ್ರಾಂಗ್ ಆಗಬೇಕು ಬಿಡು. ನೀವು ಮಾಧ್ಯಮದವರು ವಿಶ್ಲೇಷಣೆ ಮಾಡಿರಿ, ನಾಯಕ ಕೇಳಬೇಕು. ಈಗ 1-2 ಪತ್ರಿಕೆಯವ್ರು ಬರ್ದಾರಲ್ಲ ಹೆಂಗೆ ಏನು ಕರ್ನಾಟಕದ ವಿರೋಧ ಪಕ್ಷ ಹೆಂಗೆ ಕೆಲಸ ಮಾಡುತ್ತೆ 10 ದಿವಸ. ನಮ್ಮ ಪ್ರಾಮಾಣಿಕವಾಗಿ ನಾವೆಲ್ಲ ಶಾಸಕರು BJP ಮತ್ತು JDS ಶಾಸಕರು ಇವತ್ತು 3,000 ಏನೋ ಇವ್ರು ಅದಾರೆ ನಮ್ಮ ಅಭ್ಯರ್ಥಿಗಳದಾರ. 53,000 ಜನ ಒಂದೇ ದಿವಸ ಬೆಂಗಳೂರು ನುಗ್ಗಿದ್ರೆ ರೈಲ್ವೆ ಸಿಗೋದಿಲ್ಲ. ರೈಲ್ವೆ ಟಿಕೆಟು ಬಸ್ ಅಂತೂ ನಮ್ಮ ಖಾಸಗಿ ಬಸ್ನವ್ರು 1,000 ರೂಪಾಯಿ ಇದ್ದಿದ್ದು 2,000 ಮಾಡ್ತಾರೆ. ಈ ಬಡವರಿಗೆಲ್ಲ ಆಗೋದಿಲ್ಲ. ಅದಕ್ಕೆ 3 ಕಡೆ ಕೇಂದ್ರ ಮಾಡಬೇಕು ಅನ್ನೋದು ಒಂದು ಆಗ್ರಹ ಇದೆ. ಎಲ್ಲಿ ಬಂತು ಸರ್ ಪ್ರಕರಣ? ನೀವು ಎಲ್ಲ ಅದನ್ನೆಲ್ಲ ತನಿಖೆ ಮಾಡ್ಲಕತ್ತಾರೆ. ಎಲ್ಲನೂ ಮಾಹಿತಿ ಇನ್ನೂ ಹೋಗ್ತಾ ಇದೆ. ಅದು ಹೋದ್ಮ್ಯಾಗ ನಿಮ್ಗೆ ಹೇಳ್ತೇನೆ. ಪತ್ರ ಕೂಡ ಬರ್ದಿದ್ರಿ ಅಮಿತ್ ಶಾ ಅವ್ರಿಗೆ. ಈಗ ಸ್ಟಾರ್ಟ್ ಆಗ್ಯಾವು. NIAದವರು ಬೆಂಗಳೂರಿನಾಗ ಬಂದಾರೆ. ಈಗ ಟೀಮು NIAದಾಗೂ NIA ಕೆಳಗೆ ಒಂದು 5 ಜನ ಸಿಕ್ಕಾರೆ. ಅವು ಎಲ್ಲೆಲ್ಲಿ ಲಿಂಕ್ ಅದಾವೆ ಎಲ್ಲ ತೆಗಿತಾ ಇದ್ದಾರೆ. NIAಕ್ಕೇ ನಾವು ಕೊಡ್ಬೇಕಂತ ಹೇಳಿದ್ದೀನಿ. ನೋಡೋಣ ಏನೇನು ಆಗ್ತದೆ. ಸರ್ ತಮ್ಮ ಜೊತೆಗೆ NIA ಯಾವ್ದಾದ್ರು ಇವ್ರು ಆಫೀಸರ್ಸ್ ಏನು ಮಾತಾಡಿದ್ರೆ ಕೆಲವು ಮಾಹಿತಿ ಕೊಟ್ಟಿರ್ತೀವಿ, ಅದನ್ನು ಬಹಿರಂಗವಾಗಿ ಹೇಳೋಕ್ಕಾಗೋದು. ಸಿದ್ದರಾಮಯ್ಯ MB ಪಾಟೀಲ್ ಕೂಡ ನಿಮ್ಮ ಮೇಲೆ ಹೇಳಿದ್ದಾರೆ, ಆರೋಪ ಸಾಬೀತಾದರೆ ಅವ್ರಿಗೆ ಏನು ಮಾಡ್ತಾರೆ NIA. ಆರೋಪ ಸಾಬೀತು ಆಗಲಿಲ್ಲ ಅಂತಂದರೆ ಯತ್ನಾಳ್ ಅವ್ರು ಏನು ಮಾಡ್ತಾರೆ? ಆರೋಪ ಸಾಬೀತಾದ್ರೆ MB ಪಾಟೀಲ್ ಏನು ಮಾಡ್ತಾರೆ? ಬರೀ ಇವತ್ತಿನ ದಿವಸ ಭಾಷಣ ಮಾಡಿತಾರೆ.